ಮಾಹಿತಿ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಂತಿಲ್ಲ ರೀ. ಅವನ್ನೆಲ್ಲ ಖುದ್ದಾಗಿ ತಿಳ್ಕೊಳ್ಳೋಕ್ಕೆ ಹೆಚ್ಚು ಪ್ರವಾಸ ನಾವು ಮಾಡ್ತಾಯಿದ್ದೇವೆ. ಅಲ್ಲೆಲ್ಲ ಅದು ನಮಗೆ ಹೇಳಲ್ಲ, ನಾವೇನು ನಮ್ಗೆ ಅಧಿಕಾರವಿಲ್ಲ, ನಮ್ಗೆ ಅದಕ್ಕೂ ಹೇಳೋವಂಥ ಇದು ಸಂಬಂಧ ಬರೋದಿಲ್ಲ. ಅದು ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟೋದು ನಾವು ಪದೇ ಪದೇ ಹೇಳಿದ್ದೀವಿ, ಈಗೂ ಅಷ್ಟೇ ಹೇಳ್ಬೋದು. ಅದಕ್ಕಿಂತ ಯಾವ್ದು ಚರ್ಚೆ ಮಾಡೋದು ಯಾರು ಪಾರ್ಟಿ ಮಾಡಬೇಕಲ್ಲ, ಯಾರು ಮಾಡತ್ತಾರ್ರಿ? ಚರ್ಚೆ ಆಗಬೇಕಾದ್ರೆ ಪಾರ್ಟಿ ವೇದಿಕೆಯಲ್ಲಿ ಆಗಬೇಕು, ಹೈಕಮಾಂಡದಲ್ಲಿ ಆಗಬೇಕು, ಅಂದ್ರೆ ಅದಕ್ಕೆ ಮಹತ್ವ ಇರ್ತೈತೆ. ಅದು ಬಂದಾಗ ಅದೇ ಪಕ್ಷದ ಆಂತರಿಕ ಇದರೊಳಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇರ್ಬೋದು, ಭಾಳಷ್ಟು ಜನ ಆಕಾಂಕ್ಷಿ ಇದ್ದಾರೆ ನಮ್ಮಲ್ಲಿ ಆಗಬೇಕಂತ. ಅದು ಬದಲಾವಣೆ ಮಾಡೋ ಸಂದರ್ಭ ಬಂದಾಗ ಚರ್ಚೆಗೆ ಬರ್ತಾವೆ. ಈಗಂತೂ ಅದು ಸದ್ಯಕ್ಕೆ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಎರಡು ದೊಡ್ಡ ಜವಾಬ್ದಾರಿಗಳನ್ನು ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಒಂದು ಕಡೆ ಇಲಾಖೆ ನಡೆಸೋದು, ಇನ್ನೊಂದು ಕಡೆ KPCC ಅಧ್ಯಕ್ಷ. ಅದು ಹೇಳಿದ ಕರೆಕ್ಟ್. ಅದು ಡಿಸಿಷನ್ ತೊಗೊಳ್ಬೇಕಾರೆ ಯಾರು? ಹೈಕಮಾಂಡು. ಈಗ ನಾವು ತೊಗೊಂಡ್ರೆ ಆಗೋಲ್ಲ, ಹೈಕಮಾಂಡ್ ಡಿಸಿಷನ್ ತೊಗೋಬೇಕು. ಅವ್ರು ಆವಾಗ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲ ಬದಲಾವಣೆ ಮಾಡ್ತೀವಿ ಅಂದಾಗ ಎಲ್ಲ ಹೆಸರುಗಳು, ನೀವು ಹೇಳುವಂಥ ಹೆಸರುಗಳು ಚಲಾವಣೆಗೆ ಬರ್ಬೋದು. ಅದರಲ್ಲಿ ಬೆಸ್ಟ್ ಯಾರಂತ ಪಾರ್ಟಿ ಒಪ್ಪಿದರೆ, MLAಗಳು ಒಪ್ಪಿದ್ರೆ ಮಾಡ್ಬೋದು. ಕರೆ ಅದು ಇನ್ನೂ ಬಂದೇ ಅಲ್ಲ. ಅದು ಅದಂತೂ ಇನ್ನೂ ಚುನಾವಣೆ ದೂರಿದೆ. ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಬೇರೆಯವ್ರು ಸಾಕಷ್ಟು ಜನ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ ಅಧ್ಯಕ್ಷ ಆಗಲಿಕ್ಕೆ. ಸೊ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕ್ರಿ, ಯಾರಿಗೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗ್ತದೆ. ಅದಕ್ಕೂ ಕೂಡ ಭಾಳ ಮುಖ್ಯ. ಪಕ್ಷಕ್ಕೆ ಕೊಡ್ತಾರೋ ಅಂಥವ್ರು ಅಧ್ಯಕ್ಷ ಆಗಬೇಕು. ಆದರೆ ಉತ್ತರ ಕರ್ನಾಟಕದ ಶಾಸಕರು ಕೇವಲ ನಂಬರ್ಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ, ಅಧಿಕಾರಕ್ಕಾಗಿ ಅನುಕೂಲ ಯಾವುದೇ ಪಕ್ಷ ಇರಲಿ ಬರ್ತೈತೆ ಬಂದಾಗ ಅವಕಾಶ ಬರ್ತೈತೆ. ಬರೋದ್ರಲ್ಲಿ ಕಾಯಬೇಕಾಗ್ತದೆ. ರಾಜಕೀಯದಲ್ಲಿ ಕಾಯೋಣ, ಬರ್ತೈತೆ. ಅಂತಿಮವಾಗಿ ಅಧ್ಯಕ್ಷರ ಹೊಸ ಬದಲಾವಣೆ, ಹೊಸ ನೇಮಕ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ, ನಮಗೆ ಸಂಬಂಧಪಟ್ಟಂಥ ವಿಚಾರ ಅಲ್ವೇ. ಪಕ್ಷದೊಳಗೆ ಪವರ್ಫುಲ್ ಇದ್ದೀರಿ ಅಂತದೊಂದು ಚರ್ಚೆ ನಡೀತಾ ಇದೆ. ಯಾವುದ್ರೆ ಅಧ್ಯಕ್ಷರ ಬದಲಾವಣೆ ಇಲ್ಲ, ಆ ಥರ ಯಾವ ಚರ್ಚೆ ಆಗ್ತಾ ಇಲ್ಲ, ಯಾವುದು ಆಗ್ತಾ ಇಲ್ಲ. ಮಾಹಿತಿ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಂತಿಲ್ಲ ರೀ. ಅವನ್ನೆಲ್ಲ ಖುದ್ದಾಗಿ ತಿಳ್ಕೊಳ್ಳೋಕ್ಕೆ ಹೆಚ್ಚು ಪ್ರವಾಸ ನಾವು ಮಾಡ್ತಾಯಿದ್ದೇವೆ. ಅಲ್ಲೆಲ್ಲ ಅದು ನಮಗೆ ಹೇಳಲ್ಲ, ನಾವೇನು ನಮ್ಗೆ ಅಧಿಕಾರವಿಲ್ಲ, ನಮ್ಗೆ ಅದಕ್ಕೂ ಹೇಳೋವಂಥ ಇದು ಸಂಬಂಧ ಬರೋದಿಲ್ಲ. ಅದು ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟೋದು ನಾವು ಪದೇ ಪದೇ ಹೇಳಿದ್ದೀವಿ, ಈಗೂ ಅಷ್ಟೇ ಹೇಳ್ಬೋದು. ಅದಕ್ಕಿಂತ ಯಾವ್ದು ಚರ್ಚೆ ಮಾಡೋದು ಯಾರು ಪಾರ್ಟಿ ಮಾಡಬೇಕಲ್ಲ, ಯಾರು ಮಾಡತ್ತಾರ್ರಿ? ಚರ್ಚೆ ಆಗಬೇಕಾದ್ರೆ ಪಾರ್ಟಿ ವೇದಿಕೆಯಲ್ಲಿ ಆಗಬೇಕು, ಹೈಕಮಾಂಡದಲ್ಲಿ ಆಗಬೇಕು, ಅಂದ್ರೆ ಅದಕ್ಕೆ ಮಹತ್ವ ಇರ್ತೈತೆ. ಅದು ಬಂದಾಗ ಅದೇ ಪಕ್ಷದ ಆಂತರಿಕ ಇದರೊಳಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇರ್ಬೋದು, ಭಾಳಷ್ಟು ಜನ ಆಕಾಂಕ್ಷಿ ಇದ್ದಾರೆ ನಮ್ಮಲ್ಲಿ ಆಗಬೇಕಂತ. ಅದು ಬದಲಾವಣೆ ಮಾಡೋ ಸಂದರ್ಭ ಬಂದಾಗ ಚರ್ಚೆಗೆ ಬರ್ತಾವೆ. ಈಗಂತೂ ಅದು ಸದ್ಯಕ್ಕೆ